ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 2ರಲ್ಲಿ ಬರುವ ಪ್ರಬಂಧ ರೂಪದಲ್ಲಿ ಇರ್ತಕ್ಕಂತಹ ಸುಂದರವಾದಂತಹ ಅದ್ಭುತವಾದಂತಹ ಮನೋಜ್ಞವಾಗಿ ಮೂಡಿಬಂದಿರುವ ಪಾಠ ನಮ್ಮ ಕರ್ನಾಟಕ ಕಂಡಂಥ ಸುಪ್ರಸಿದ್ಧ ನಾಟಕಕಾರರಾಗಿರುವಂತಹ ಕಾದಂಬರಿಕಾರರಾಗಿರುವ ಎಸ್.ಎಲ್. ಭೈರಪ್ಪನವರು ಬರೆದಿರುವ ಪ್ರಬಂಧ ರೂಪದಲ್ಲಿರುವ ನಾನು ಕಂಡಂತೆ BGL ಸ್ವಾಮಿ ಅನ್ನುವಂತಹ ಪಾಠವನ್ನು ನೋಡ್ತಾ ಇದ್ವಿ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ BGL ಸ್ವಾಮಿ ಅಂದರೆ ಯಾರು, ಅವರು ತಮ್ಮ ಸಸ್ಯ ವಿಜ್ಞಾನದ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಬರವಣಿಗೆಯ ಕ್ಷೇತ್ರದಲ್ಲಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿದ್ದರ ಬಗ್ಗೆ ಹೇಗೆ ಎಂಬುದನ್ನು ನಾವು ತಿಳ್ಕೊಂಡಿದ್ವಿ. ಅದಾದಮೇಲೆ ನಮ್ಮ DVG ಗುಂಡಪ್ಪನವರ ಮಗನಾಗಿರ್ತಕ್ಕಂತಹ BGL ಸ್ವಾಮಿಯವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು, ಕೃತಿಗಳನ್ನು, ಅವರು ಬಂದಿರ್ತಕ್ಕಂಥ ಪ್ರಶಸ್ತಿಗಳನ್ನ ಎಲ್ಲವನ್ನು ಕೂಡ ನಾವು ಕಳೆದ ದಿನ ತರಗತಿಯಲ್ಲಿ ನೋಡಿದ್ವಿ. ಅದಷ್ಟೇ ಅಲ್ಲೂ ಕೂಡ S.L. ಭೈರಪ್ಪನವರ ಲೇಖಕರ ಪರಿಚಯವನ್ನು ನೋಡ್ಕೊಂಡಿದ್ವಿ. ಅವರು ಬರೆದಿರುವಂತಹ ಕಾದಂಬರಿಗಳು, ಕೃತಿಗಳು ಎಲ್ಲವನ್ನು ಕೂಡ ನಾವು ನೋಡಿಕೊಂಡು ಪ್ರವೇಶ ಭಾಗದಲ್ಲಿ ಏನು ಹೇಳಿದೆಪ್ಪ ಅಂದ್ರೆ S.L. ಭೈರಪ್ಪ ಮತ್ತು BGL ಸ್ವಾಮಿಯವರ ಬಗ್ಗೆ ಇರ್ತಕ್ಕಂತಹ ಒಡನಾಟ ಎಂಥದ್ದು, ಸ್ನೇಹ ಸಂಬಂಧ ಎಂಥದ್ದು ಎಂಬುದನ್ನು ನಾವು ಕಳೆದ ದಿನ ತರಗತಿಯಲ್ಲಿ ನೋಡ್ಕೊಂಡಿದ್ವಿ. ಎಲ್ಲಿಗಿತ್ತಪ್ಪ ಅಂದ್ರೆ ಪಾಠ ಮಕ್ಕಳೇ, ಸ್ವಾಮಿಯವರು ಅವ್ರಿಗೆ ಹೇಗೆ ಪರಿಚಯ ಆದರು, S.L. ಭೈರಪ್ಪ ಲೇಖಕರಿಗೆ ಪರಿಚಯ ಆದದ್ದ ಬಗ್ಗೆ ಹೇಗೆ, ವಿಶೇಷವಾಗಿ ಲೇಖಕರು ಸುಮ್ಮನೆ ಯಾರನ್ನು ಪರಿಚಯ ಮಾಡಿಕೊಳ್ಳುವಂತಹ ವ್ಯಕ್ತಿತ್ವ ಅಲ್ಲ, ಹೌದಲ್ವಾ? ಹೀಗಿರಬೇಕಾದ್ರೆ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಮೈಸೂರು ಯೂನಿವರ್ಸಿಟಿಗೆ BGL ಸ್ವಾಮಿಯವರು ಭೇಟಿ ಕೊಟ್ಟಾಗ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಅರಿತುಕೊಂಡು ಅವರನ್ನು ಪರಿಚಯವನ್ನು ಮಾಡಿಕೊಂಡು ಅವ್ರ ಜೊತೆ 2:30 ಇಂದ 3 ಗಂಟೆ ಹೇಗೆ ಕಳೆದರು ಎಂಬುದನ್ನು ಲೇಖಕರು ತುಂಬ ಸವಿಸ್ತಾರವಾಗಿ ಹೇಳಿದ್ದನ್ನು ನಾವು ಕಳೆದ ದಿನ ತರಗತಿಯಲ್ಲಿ ನೋಡಿದ್ವಿ. ನಾವು ಇಂದಿನ ತರಗತಿಯಲ್ಲಿ ಮಾಡೋಣ ಅದರ ಮುಂದುವರೆದಂತಹ ಮಾತು ಹೇಗಿತ್ತು, ಅವರಿಬ್ಬರ ನಡುವೆ ನಗೆ ಚಿಟಾಕಿ ಹೇಗಿತ್ತು, ಅವರ ಸ್ನೇಹ ಹೇಗೆ ಮುಂದೆ ಬೆಳವಣಿಗೆ ಆಯಿತು ಎಂಬುದನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಬನ್ನಿ, ಯಾರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಲ್ವೋ ಎಲ್ಲರೂ ಪಠ್ಯಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹೇಳ್ತೀರಿ ಅವರು ಕೇಳಿದರು. ನೋಡಿ, ಸ್ವಾಮಿಯವರೇ ಭೈರಪ್ಪರವ್ರನ್ನ ಲೇಖಕರನ್ನು ಕೇಳ್ತಾರೆ, ನೀವು ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹೇಳ್ತೀರಿ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದಾಗ 3:30, 3:45 ನಾನಂದೆ. ಆಗ ಲೇಖಕರು ಏನು ಹೇಳ್ತಾರೆ, 3:30 ಇಂದ 3:45ವರೆಗೆ ನಾನು ಏನು ಮಾಡ್ತೀನಿ, ಎದ್ದೇಳ್ತೀನಿ ಅಂತ ಹೇಳ್ತಾರೆ. ಆಗ ನಂದು ಹೆಚ್ಚು ಕಡಿಮೆ ಅದೇ ಹೊತ್ತೆ. ಆಗ ಏನು ಹೇಳ್ತಾರಪ್ಪ ಸ್ವಾಮಿಯವರು ಲೇಖಕರಿಗೆ, ನೀವು ಎಷ್ಟೊತ್ತಿಗೆ ಹೇಳ್ತೀರ ಅಂತ ಕೇಳಿದಾಗ 3:30 ಇಂದ 3:45 ಅಂತ ಹೇಳಿದ್ರಿ, ನಂದು ಕೂಡ ಹೆಚ್ಚು ಕಡಿಮೆ ಅದೇ ವೇಳೆಗೆ, ನಾನು 3:30 ಇಂದ 3:45 ಅಥವಾ 4 ಗಂಟೆವರೆಗೆ ನಾನು ಆಗಲೇ ಎದ್ದೇಳ್ತೀನಿ. ಆದರೆ ನಾನು ಓದೋದು, ಪಿಟೀಲು ಅಭ್ಯಾಸವೂ ಮಾಡ್ತೀನಿ, ನಿಮ್ಮ ಹಾಗೆ ವ್ಯಾಯಾಮ, ವಾಕಿಂಗ್ ಇಲ್ಲ ಎಂದರು. ನೋಡಿ, ನನಗೆ ಎದ್ದ ತಕ್ಷಣ ನಾನು ಓದ್ತೀನಿ, ಯಾವುದಾದ್ರೂ ಪುಸ್ತಕವನ್ನು ತೆಗೆದುಬಿಟ್ಟು ಓದಬೇಕನ್ನಿಸ್ತೇ ನಾನು ಸ್ಟಡಿ ಮಾಡ್ತೀನಿ. ಆಮೇಲೆ ಪಿಟೀಲು ಅಭ್ಯಾಸ ನನಗೆ ಜಾಸ್ತಿಯಾಗಿ ಅದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಪಿಟೀಲು ಅಭ್ಯಾಸ ಮಾಡ್ತೀನಿ. ಆದರೆ ಇಲ್ಲಿ ಲೇಖಕರಿಗೆ ವಾಕಿಂಗ್ ಮಾಡುವಂಥ ಒಂದು ಹವ್ಯಾಸ ಇತ್ತು, ವಾಕಿಂಗ್ ಮಾಡುವಂತಹ ರೂಢಿ ಇತ್ತು. ಹೀಗಾಗಿ ಅವರು ವಾಕಿಂಗ್ ಮಾಡ್ತಿದ್ದನ್ನು ಗಮನಿಸ್ತಕ್ಕಂತಹ ಈ ಸ್ವಾಮಿಯವರು ಏನು ಹೇಳ್ತಾರೆ, ನಾನು ನಿಮ್ಮ ಹಾಗೆ ವಾಕಿಂಗ್ ಮಾಡಬೇಕು ಅನ್ನುವಂಥ ವಾಕಿಂಗ್ ಅದು ಏನು ಮಾಡಲ್ಲ, ನಾನು ಎದ್ದ ತಕ್ಷಣ ಸ್ಟಡಿ ಮಾಡ್ತೀನಿ, ಬುಕ್ ಹಿಡ್ಕೊಂಡು, ಇಲ್ಲಪ್ಪ ಅಂದರೆ ಪಿಟೀಲು ಹಿಡ್ಕೊಂಡು ಹೊಸ ಟ್ಯೂನ್ಗಳನ್ನ ನಾನು ಕಲಿತೀನಿ ಅಥವಾ ಹೊಸದಾಗಿ ಏನಾದ್ರು ಮಾಡಬೇಕು ಅನ್ನುವಂಥದ್ದು ಕಲಿಯುವಂಥ ಹಂಬಲ ಇದೆ, ಇನ್ನು ಪಿಟೀಲು ಅಭ್ಯಾಸವನ್ನು ಮಾಡ್ತೀನಿ ಅಂಥೇಳಿ ಹೇಳ್ತಾರೆ. ಆಗ ಅವರು ಗಂಗೋತ್ರಿಯ ಅತಿಥಿ ಗೃಹದ ಒಂದು ಕೋಣೆಯಲ್ಲಿದ್ದರು. ನೋಡಿ, ಆಗ ಅವರು ಎಲ್ಲಿದ್ರಪ್ಪ ಅಂದ್ರೆ ಗಂಗೋತ್ರಿಯ ಅತಿಥಿ ಗೃಹ. ಗಂಗೋತ್ರಿ ಅಂತಂದರೆ ಮೈಸೂರು ಯೂನಿವರ್ಸಿಟಿಗೆ ಮಾನಸ ಗಂಗೋತ್ರಿ ಅಂತ ಕರೀತಾರೆ ಮಕ್ಕಳು. ಹೀಗಾಗಿ ಅಲ್ಲಿರ್ತಕ್ಕಂಥ ಒಂದು ಗೆಸ್ಟ್ ರೂಮಲ್ಲಿ ಏನಿದೆ ಅತಿಥಿ ಗೃಹದ ಒಂದು ಕೋಣೆಯಲ್ಲಿದ್ದರು. ಅಂದರೆ ಇವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದಿದ್ರಲ್ವ, ಹೀಗಾಗಿ ಅಲ್ಲಿದ್ದರು. ದಿನ ನಾನು 5:30 ಹೊತ್ತಿಗೆ ಆ ಮಾರ್ಗ ತಿರುಗಾಡಲು ಹೋಗುವ ಪದ್ಧತಿ. ಇಲ್ಲಿ ಲೇಖಕರು ಏನು ಹೇಳ್ತಾರಪ್ಪ ಅಂದ್ರೆ, ಪ್ರತಿದಿನ ಬೆಳಿಗ್ಗೆ 5:30 ಹೊತ್ತಿಗೆ ಅವರು ವಾಕಿಂಗ್ ಮಾಡ್ತಾ ಇದ್ರಲ್ವ, ವಾಕಿಂಗ್ ಮಾಡುವಂತಹ ಅಭ್ಯಾಸ ಭೈರಪ್ಪನವ್ರಿಗೆ ಇದ್ದಿದ್ದರಿಂದ, ಲೇಖಕರಿಗೆ ಇದ್ದಿದ್ದರಿಂದ ಅವ್ರು ಏನು ಮಾಡ್ತಾಯಿದ್ರು, ಹೊರಗಡೆ ತಿರುಗಾಡಲು ಹೋಗುವಂತಹ ಒಂದು ರೂಢಿ ಇತ್ತು ಅವರಿಗೆ. ಒಂದು ದಿನ ಅವರ ಕೋಣೆಯ ಬಾಗಿಲಿಗೆ ಹೋಗಿ ನಿಂತೆ. ನೋಡಿ, ಒಂದಿನ ಲೇಖಕರು ವಾಕಿಂಗ್ ಮಾಡುವಂತಹ ಸಮಯದಲ್ಲಿ ಆಗ ಅವ್ರ ಕೋಣೆ ಮುಂದೆ ಹೋಗಿ ಅವರು ನಿಂತ್ಕೊಳ್ತಾರೆ. ಅಲ್ಲೇನಾಗುತ್ತೆ ನೋಡಿ, ಮುಂದೆ ಹೊರಗಿನ ಬೆಳಕು ಒಳಗೆ ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು. ನೋಡಿ, ಹೊರಗಿನ ಬೆಳಕು ಅಲ್ಲೇನು ಕೋಣೆ ಇತ್ತಲ್ಲ, ಕೋಣೆ ಇರ್ತಕ್ಕಂತಹ ಕಿಟಕಿ ಗ್ಲಾಸನ್ನು ಹಾಕಿರ್ತಾರೆ, ಗಾಜನ್ನು ಹಾಕಿರ್ತಾರೆ. ಅದು ಹೊರಗಡೆ ಇರ್ತಕ್ಕಂತಹ ಬೆಳಕು ಅಥವಾ ಒಳಗಿರ್ತಕ್ಕಂತಹ ಬೆಳಕು
ಪ್ರತಿಬಿಂಬಿಸುತ್ತೆ. ಹೀಗಾಗಿ ಹೊರಗಡೆ ಇರ್ತಕ್ಕಂಥ ಬೆಳಕಾಗಲಿ ಗಾಳಿಯಾಗಲಿ ಬರಬಾರ್ದು ಅನ್ನುವಂಥ ಉದ್ದೇಶದಿಂದ, ಅಂದರೆ ಅಲ್ಲಿ ಅವ್ರು ಮಾಡ್ತಕ್ಕಂಥ ಅಭ್ಯಾಸಕ್ಕಾಗಲಿ ಅಥವಾ ಪಿಟೀಲನ್ನು ಅಭ್ಯಾಸ ಮಾಡುವುದಾಗಿರ್ಬೋದು ಅಥವಾ ಸ್ಟಡಿ ಮಾಡೋದಕ್ಕೆ ಏನೂ ಡಿಸ್ಟರ್ಬ್ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಕಪ್ಪು ಕಾಗದವನ್ನು ಏನು ಗಾಳಿ ಬಾಗಿಲು ಏನಿತ್ತಲ್ಲ ಅದಕ್ಕೆ ಅಂಟಿಸಿದ್ರಂತೆ. ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿದ್ದರು ನೋಡಿ. ಆಗ ಅವ್ರು ಏನು ಮಾಡಿದರು, ಅವರಿರ್ತಕ್ಕಂತಹ ಅತಿಥಿ ಗೃಹದಲ್ಲಿರ್ತಕ್ಕಂತಹ ಕಿಟಕಿಯನ್ನು ಮತ್ತು ಬಾಗಿಲನ್ನು ತುಂಬ ಬಿಗಿಯಾಗಿ ಮುಚ್ಚಿಬಿಟ್ಟಿದ್ರಂತೆ. ಆಲಿಸಿದರೆ ಒಳಗಿನಿಂದ ಪಿಟೀಲು ನಾದ. ಅಲ್ಲೇ ಸ್ವಲ್ಪ ಹೊತ್ತು ಇಷ್ಟೊಂದು ಬಿಗಿಯಾಗಿ ಬಾಗಿಲನ್ನು ಹಾಕಿದಾರಲ್ಲ, ಒಳಗೆ ಏನು ಮಾಡ್ತಿರ್ಬೋದು ಅಂಥೇಳಿ ಸ್ವಲ್ಪ ಅಲ್ಲೇ ಕಿವಿಗೊಟ್ಟು ಒಂದು ಸ್ವಲ್ಪ ನಿಂತರೆ ಆಗ ಸುಂದರವಾಗಿರ್ತಕ್ಕಂಥ ಪಿಟೀಲು ನಾದ ಕೇಳಿ ಬರ್ತಾಯಿತ್ತಂತೆ. ಅಭ್ಯಾಸ ಮಾಡುತ್ತಿದ್ದಾರೆಂಬುದು ಸ್ಪಷ್ಟವಾದರೂ ಬರೀ ಗುರು ಹೇಳಿಕೊಟ್ಟದ್ದನ್ನು ತೀಡುತ್ತಿಲ್ಲ ನೋಡಿ. ಅವರು ಪಿಟೀಲು ನಾದದಲ್ಲಿ ಮುಳುಗಿದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ ಅಂಥೇಳಿ ನನಗೆ ಸ್ಪಷ್ಟವಾದರೂ ಕೂಡ ಅವ್ರ ಗುರುಗಳನ್ನು ಹೇಳಿಕೊಟ್ಟಿದ್ದಾರೆ ಅಷ್ಟೇ ಅವರು ಮಾಡ್ತಾ ಇರಲಿಲ್ಲಂತೆ. ಇನ್ನೂ ಹೊಸದಾಗಿ ಇನ್ನೊಂದು ಸಂಶೋಧನೆ ಮಾಡಬೇಕು, ಇನ್ನೂ ಹೊಸದೇನಾದರೂ ಕಂಡುಹಿಡಬೇಕು, ಅಲ್ಲಿ ಹೊಸ ಹೊಸ ಟ್ಯೂನ್ಗಳನ್ನು ಹಾಕಬೇಕನ್ನುವಂಥ ಉದ್ದೇಶದಿಂದ ಸ್ವಾಮಿಯವರು ತುಂಬ ಅದ್ಭುತವಾಗಿ ಕಲಿತಾ ಇದ್ದರಂತೆ. ಹೊಸದನ್ನು ಸೃಷ್ಟಿಸಲು ಪಿಟೀಲಿನಲ್ಲಿ ಪ್ರಯೋಗ ಮಾಡುತ್ತಿದ್ದಾರೆ ಎನ್ನಿಸಿತು ನೋಡಿ. ಆಗ ನಮ್ಮ ಲೇಖಕರಿಗೆ ಸ್ವಾಮಿಯವರ ಹವ್ಯಾಸ ಏನಂತ ಅನ್ನಿಸ್ತು, ಇವರು ಹೊಸದಾಗಿ ಏನೋ ಸೃಷ್ಟಿಸಲು ಅಥವಾ ಹೊಸದಾಗಿ ಏನೋ ಮಾಡಲು ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಪ್ರಯೋಗವನ್ನು ಮಾಡ್ತಾ ಇದ್ದಾರಂತೆ ಅನ್ನಿಸ್ತಂತೆ. ಅಲ್ಲಿ ಅರ್ಧ ಗಂಟೆಗೂ ಮಿಕ್ಕಿ ನಿಂತು ಕೇಳುತ್ತಿದ್ದೆ ನೋಡಿ. ಅಲ್ಲಿ ಅವ್ರು ಏನು ಮಾಡಿದ್ರು, ಅರ್ಧ ಗಂಟೆ ನಿಂತ್ಕೊಂಡು ಲೇಖಕರು ಸ್ವಾಮಿಯವರ ಬಾಗಿಲ ಬಳಿ ಏನು ನಿಂತಿದ್ರಲ್ಲ, ಅಲ್ಲೇನು ಸೌಂಡ್ ಬರ್ತಾಯಿದೆ ಅಂತೇಳಿ ಅಲ್ಲಿ ಎಷ್ಟೋವರೆಗೆ ನಿಂತ್ರಂತೆ. 5-10 ನಿಮಿಷ ಅಲ್ಲ ಮಕ್ಕಳೇ, ಅರ್ಧ ಗಂಟೆವರೆಗೂ ನೋಡಿ. ಅವ್ರಿಗೆ ಎಷ್ಟೊಂದು ಆಸಕ್ತಿಪ್ಪ ಅಂತಂದರೆ ಅರ್ಧ ಗಂಟೆವರೆಗೂ ಕೂಡ ಅವರು ಸುಮ್ಮನೆ ನಿಂತು ಆ ಪಿಟೀಲಿನ ನಾದವನ್ನು ಅವ್ರು ಏನು ಮಾಡ್ತಾಯಿದ್ದಾರೆ ಎಂಬುದನ್ನು ನಿಂತು ಕೇಳ್ತಾ ಇದ್ರಂತೆ. ಮೇಟಿ ಕಾಪಿ ತಂದು ಬಾಗಿಲು ತಟ್ಟಿದಾಗ ಅವರು ತೆಗೆದರು ನೋಡಿ. ಆಗ ಮೇಟಿ ಏನು ಮಾಡ್ತಾನೆ ಅಂದರೆ ಕಾಪಿಯನ್ನು ತೆಗೆದುಕೊಂಡು ಬರ್ತಾನೆ. ಕಾಪಿಯನ್ನು ತೆಗೆದುಕೊಂಡು ಬಂದು ಅಲ್ಲೇ ಅರ್ಧ ಗಂಟೆಗಿಂತ ಹೆಚ್ಚು ಅವ್ರು ಯಾರು ನಿಂತಿರ್ತಾರೆ, ಲೇಖಕರು ಸ್ವಾಮಿಯವರ ಬಾಗಿಲು ಮುಂದೆ ನಿಂತಿರ್ತಾರೆ. ಅದೇ ವೇಳೆಗೆ ಬೆಳಕಾದ ತಕ್ಷಣ ಕಾಪಿಯನ್ನು ತೆಗೆದುಕೊಂಡು ಬಂದು ಆವಾಗ ಅಲ್ಲಿ ಅವರು ಬಾಗಿಲನ್ನು ತಟ್ಟಿದಂತಹ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದರೆ ಅವಾಗ ಅವ್ರು ಬಾಗಿಲನ್ನು ತೆಗಿತಾರೆ. ಅಷ್ಟರಲ್ಲಿ ಏನಾಗುತ್ತೆ ನೋಡಿ, ನನ್ನನ್ನು ನೋಡಿ ಎಷ್ಟು ಹೊತ್ತಿನಿಂದ ನಿಂತಿದ್ದೀರಿ, ಬಾಗಿಲು ಯಾಕೆ ತಟ್ಟಲಿಲ್ಲ ಎಂದರು. ಆಗ ಬಾಗಿಲ ಬಳಿ ನಿಂತಿದ್ದರಲ್ವಾ ನಮ್ಮ ಲೇಖಕರು ಭೈರಪ್ಪನವರು. ಹೀಗಾಗಿ ಆ ಮೇಟಿ ಕಾಪಿ ತೆಗೆದುಕೊಂಡು ಬಂದು ಅವ್ರು ಬಾಗಿಲನ್ನು ತಟ್ಟಿದಾಗ ಇವರು ಬಾಗಿಲನ್ನು ತೆಗೆದು ನೋಡಿದಾಗ ಅವಾಗ ಏನು ಮೇಟಿಯ ಜೊತೆಗೆ ಭೈರಪ್ಪನವರನ್ನು ಕೂಡ ನೋಡ್ತಾರೆ. ನೋಡಿ ಅವಾಗ ಏನು ಹೇಳ್ತಾರಪ್ಪ ಅಂದರೆ ಸ್ವಾಮಿಯವರು, ಎಷ್ಟು ಹೊತ್ತಿನಿಂದ ನಿಂತಿದ್ದೀರಿ ನೀವು ಇಲ್ಲಿ, ನೀವು ಅಷ್ಟೊಂದು ಹೊತ್ತಿನಿಂದ ಬಂದು ನಿಂತಿದ್ರೆ ಬಾಗಿಲನ್ನು ಯಾಕೆ ತಟ್ಟಲಿಲ್ಲ ನೀವು ಅಂತೇಳಿ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಭೈರಪ್ಪನವ್ರು ನೋಡಿ ಎಷ್ಟು ಅದ್ಭುತವಾದಂಥ ಉತ್ತರವನ್ನು ಕೊಡ್ತಾರೆ. ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಎಂದೆ. ಒಂದು ವೇಳೆ ನಾನೇನಾದರೂ ಬಾಗಿಲು ತಟ್ಟಿ ಒಳಗಡೆ ಬಂದರೆ ನಿಮ್ಮ ಪಿಟೀಲು ನಾದವನ್ನು ನಾನು ಕೇಳೋಕ್ಕಾಗ್ತಾ ಇರಲಿಲ್ಲ, ನಾವು ಇವ್ರ ಮಾತಿಗೆ ಇಳಿದು ಬಿಡ್ತಾ ಇದ್ವಿ, ನೀವು ಪಿಟೀಲನ್ನು ಬಾರಿಸ್ತಾನೇ ಇರಲಿಲ್ಲ, ನೀವು ನುಡಿಸ್ತಾನೇ ಇರಲಿಲ್ಲ ಅಂಥೇಳಿ ಹೇಳ್ತಾರೆ. ಒಪ್ಪಿಕೊಳ್ಳುವಂತೆ ನಕ್ಕರು. ಆಗ ಸ್ವಾಮಿಯವರು, ಹೌದು ನಿಜ, ನೀವೊಂದು ವೇಳೆ ಏನಾದರೂ ಒಳಗಡೆ ಬಂದಿದ್ದೇ ಆದರೆ ನಾನು ಪಿಟೀಲನ್ನು ಬಾರಿಸ್ಲಿಕ್ಕೇ ಆಗ್ತಾ ಇರಲಿಲ್ಲ, ನಿಮ್ಮ ಜೊತೆ ಮಾತು ಇಳಿದು ಬಿಡ್ತಾ ಇದ್ದೆ ಅಂಥೇಳಿ ಅವರು ಒಪ್ಕೊಳ್ಳೋ ರೀತಿಲಿ ಏನು ಮಾಡ್ತಾರೆ, ನಗ್ತಾರೆ. ಹೌದು, ನೀವು ಹೇಳ್ತಾ ಇರೋ ಮಾತು ಅರ್ಥಪೂರ್ಣವಾದಂತಹ ಮಾತು ಅಂಥೇಳಿ ಒಂದು ಸಣ್ಣ ನಗೆಯನ್ನು ಸ್ವಾಮಿಯವರು ಬೀರ್ತಾರೆ. ಹೀಗೆ ಮುಂಜಾನೆ ತಿರುಗಾಡಲು ಹೋದಾಗ ನಾನು ದಿನ ಅವರ ಕಿಟಕಿ ಬಾಗಿಲುಗಳನ್ನು ಗಮನಿಸುತ್ತಿದ್ದೆ ನೋಡಿ. ನಮ್ಮ ಲೇಖಕರಿಗೆ ಪ್ರತಿದಿನ ವಾಕಿಂಗ್ ಮಾಡುವಂಥ ಅಭ್ಯಾಸ. ಈಗ ಪ್ರತಿದಿನ ಅವರು ವಾಕಿಂಗ್ ಮಾಡುವಂಥ ಏನಾದ ಫಿಕ್ಸ್ ಅವರ ಸ್ಥಳ ಏನಿತ್ತಲ್ಲ ವಾಕಿಂಗ್ ಮಾಡೋದು, ಅವಾಗ ಇವರು ಇರ್ತಕ್ಕಂತಹ ಅತಿಥಿ ಗೃಹದ ಮುಂದೆ ಹಾದು ಹೋಗ್ತಾ ಇದ್ರಲ್ಲ, ಅವಾಗ ಇವರ ಕಿಟಕಿ ಬಾಗಿಲುಗಳನ್ನು ಇವರು ಗಮನಿಸ್ತಾ ಇದ್ರಂತೆ ಲೇಖಕರು. ಪ್ರತಿದಿನ ಎದ್ದಿರುತ್ತಿದ್ದರು ನೋಡಿ. ಅವರು ಹೇಳಿಬಿಟ್ಟಿದ್ರಲ್ವ, ನಾನು ನಿಮ್ಮ ಹಾಗೆ ಸರಿಸುಮಾರು ಅದೇ ವೇಳೆಗೆ ಇರ್ತೀನಿ ಅಂಥೇಳಿ. ಹೀಗಾಗಿ ಇವರು ಪ್ರತಿದಿನ ವಾಕಿಂಗ್ ಮಾಡುವಾಗ ಏನು ಹೋಗ್ತಾ ಇದ್ರಲ್ವ, ಹೋಗಿ ಬರುವಂಥ ಸಮಯದಲ್ಲಿ ಅವಾಗ ಅವರು ಕೂಡ ಎದ್ದಿರೋದನ್ನು ಇವ್ರಿಗೆ ಗಮನಿಸ್ತಾ ಇದ್ರಂತೆ. ನಮ್ಮ ಲೇಖಕರು ಸ್ವಾಮಿಯವರು ಎದ್ದಿರೋದನ್ನು ಗಮನಿಸ್ತಾ ಇದ್ರಂತೆ. ಆದರೆ ಎಲ್ಲ ದಿನವೂ ಪಿಟೀಲು ಅಭ್ಯಾಸ ಮಾಡುತ್ತಿರಲಿಲ್ಲ ನೋಡಿ. ಅವತ್ತೊಂದಿನ ಪಿಟೀಲು ಅಭ್ಯಾಸ ಮಾಡಿದ್ರಲ್ವ, ಹೀಗೆ ಪ್ರತಿದಿನವೂ ಕೂಡ ಅವರು ಪಿಟೀಲು ಅಭ್ಯಾಸವನ್ನು ಮಾಡ್ತಾ ಇರಲಿಲ್ಲಂತೆ. ಮತ್ತೇನೇನೋ ಅಂದರೆ ಬುಕ್ಸನ್ನು ಓದೋದಾಗಿರ್ಬೋದು ಅಥವಾ ಇನ್ನೊಂದು ಸಂಶೋಧನೆ ಮಾಡೋದಾಗಿರ್ಬೋದು, ಒಟ್ಟು ಏನಾದರೂ ಒಂದು ಕೆಲಸದಲ್ಲಿ ನಿರತರಾಗ್ತಿದ್ರು ಸ್ವಾಮಿಯವರು. ಬಾಗಿಲು ಕಿಟಕಿ ಮುಚ್ಚಿದರೆ ಪಿಟೀಲೆಂಬುದು ಖಚಿತ. ಒಂದು ವೇಳೆ ಅವ್ರು ಏನಾದರೂ ಬಾಗಿಲಿಗೆ ಕಪ್ಪು ಬಣ್ಣದ ಹಾಕಿ ಕೋಟಿಂಗನ್ನು ಹಾಕಿ ಅವ್ರು ಮುಚ್ಚಿದ್ರು ಪಿಟೀಲನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಕನ್ಫರ್ಮ್ ಆಗ್ತಾಯಿತ್ತು. ಒಂದು ವೇಳೆ ಬಾಗಿಲು ಕಿಟಕಿ ಅವ್ರನ್ನ ಯಾವುದೇ ಮುಚ್ಚದೇ ನಿರಾತಂಕವಾಗಿ ಅವ್ರು ಎದ್ದಿದ್ದೇ ಆಗಿದ್ದರೆ ಅವಾಗ ಅವರು ಅಭ್ಯಾಸವನ್ನು ಮಾಡೋದು ಅಥವಾ ಮತ್ತೊಂದು ಯಾವುದೇ ಕೆಲಸದಲ್ಲಿ ತೊಡಗ್ತಾ ಇದ್ರು ಅಂಥೇಳಿ ಅನ್ನಿಸ್ತಾ ಇತ್ತಂತೆ. ತೆರೆದಿದ್ದರೆ ಓದುವುದು, ಸಂಶೋಧನೆಗೆ ಸಂಬಂಧಿಸಿದ ಟಿಪ್ಪಣಿ ಕಾಡುಗಳನ್ನು ಅವಲೋಕಿಸುವುದು ಮಾಡುತ್ತಿದ್ದರು ನೋಡಿ.
ಒಂದು ವೇಳೆ ಕಿಟಕಿ ಬಾಗಿಲನ್ನು ತೆರೆದುಕೊಂಡಿದ್ರೆ ಅಭ್ಯಾಸವನ್ನು ಮಾಡ್ತಾಯಿದ್ರು, ಅಥವಾ ಸಂಶೋಧನೆಗೆ ಸಂಬಂಧಪಟ್ಟಂತಹ ಟಿಪ್ಪಣಿಗಳನ್ನು ಅಥವಾ ಕಾರ್ಡ್ಗಳನ್ನ ರಚನೆ ಮಾಡೋದು, ಅವುಗಳನ್ನ ಅವಲೋಕನೆ ಮಾಡುವುದು, ಅಂದರೆ ಅಭ್ಯಾಸವನ್ನು ಮಾಡುವುದು ಯಾರ ಹವ್ಯಾಸ ಆಗಿತ್ತು? ಸ್ವಾಮಿಯವರ ಹವ್ಯಾಸ ಆಗಿತ್ತು. 7-8 ದಿನಕ್ಕೊಮ್ಮೆ ನಾನು ಒಳಗೆ ಹೋಗಿ ಕೂರುತ್ತಿದ್ದೆ. ನೋಡಿ, ಒಂದು ವಾರ ಆದಮೇಲೆ 7-8 ದಿನ ಆದಮೇಲೆ ಇವ್ರು ಏನು ಮಾಡ್ತಾಯಿದ್ರು, ಅವರು ಪ್ರತಿದಿನ ವಾಕಿಂಗ್ ಹೋಗ್ತಾ ಇದ್ರಲ್ವ ಲೇಖಕರು. ಹೀಗೆ ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿ 7-8 ದಿನ, ಅಂದರೆ ಪ್ರತಿದಿನ ಹೋದಾಗೆಲ್ಲ ಏನಾಗುತ್ತೆ, ಅವರು ಮಾಡ್ತಿರುವಂಥ ಕೆಲಸವನ್ನು ಬಿಡಬೇಕಾಗತ್ತೆ. 7-8 ದಿನ ಆದಮೇಲೆ ಅವ್ರು ರೂಮಿಗೆ ಹೋಗಿ ಕೂತಾಗ ಆವಾಗ ಅವ್ರು ರೂಮ್ಗಳು ಕುಳಿತುಕೊಳ್ತಿದ್ರಂತೆ. ಅವಾಗ ಏನೇನು ಮಾತನಾಡ್ತಿದ್ರು ಇಬ್ಬರು, ಸ್ವಾಮಿಯವರು ಮತ್ತು ನಮ್ಮ ಲೇಖಕರು ಎಂಬುದನ್ನು ಹೇಳ್ತಾರೆ ನೋಡಿ. ಹಳೆಗನ್ನಡ, ದಕ್ಷಿಣದ ದೇವಾಲಯಗಳು, ಸಮಕಾಲೀನ ಸಾಹಿತ್ಯ, ಫ್ರೆಂಚ್ ವಸ್ತುಸ್ಥಿತಿವಾದ, ಸಂಗೀತ, ಹೀಗೆ ಯಾವುದಾದರೂ ವಿಷಯ ಬೆಳೀತಿತ್ತು ನೋಡಿ. ಹಳೆಗನ್ನಡದ ಬಗ್ಗೆ, ಹಳೆಗನ್ನಡ ಹುಟ್ಟಿದ್ದು ಹೇಗೆ, ಹಳೆಗನ್ನಡದ ಕವಿಗಳು, ಅವರ ಕೃತಿಗಳು, ಆಮೇಲೆ ಹಳೆಗನ್ನಡ ಸಾಹಿತ್ಯ ರೂಪುರೇಷೆ ಪಡೆದುಕೊಂಡಿದ್ದು ಹೇಗೆ, ಹಳೆಗನ್ನಡದಲ್ಲಿ ಮುದ್ದನ ಮನೋರಮೆಯಾಗಿರ್ಬೋದು, ಹೀಗೆ ಹಲವಾರು ರೀತಿಯಾದಂತಹ ಕವಿಗಳು ಬರ್ತಾರೆ. ಅಲ್ಲಿ ಲಕ್ಷ್ಮೀನಾರಾಯಣ ಭಟ್ಟ ಅಂತ ಬರ್ತಾರೆ. ಹೀಗೆ ಹಲವಾರು ಜನ ಅವ್ರೇನು ಬರ್ತಾರೆ ಅಂತ ಬಂದಿರತಕ್ಕಂತಹ ಕವಿಗಳು, ಆಮೇಲೆ ರಾಮಾಯಣ ಮಹಾಭಾರತ ಹಳೆಗನ್ನಡದಲ್ಲಿರುವಂಥದ್ದು, ಹೀಗೆ ಪ್ರತಿಯೊಂದು ವಿಷಯವನ್ನು ಹಳೆಗನ್ನಡದ ಕುರಿತಾಗಿ ಅವರು ಅಭ್ಯಾಸವನ್ನು ಮಾಡುವುದಾಗಲಿ ಅದ್ರ ಬಗ್ಗೆ ಮಾತನಾಡ್ತಿದ್ರಂತೆ. ಇನ್ನು ದಕ್ಷಿಣ ದೇವಾಲಯಗಳು ಅಂದರೆ ಹಂಪಿ, ಆಮೇಲೆ ಉಡುಪಿ ಆಗಿರ್ಬೋದು, ಹಂಪಿ ಆಗಿರ್ಬೋದು, ಹಳೆಬೀಡು ಆಗಿರ್ಬೋದು, ಹೀಗೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಏನು ದೇವಾಲಯಗಳದಾವಲ್ಲ, ದಕ್ಷಿಣದ ದೇವಾಲಯಗಳು ತುಂಬ ಪ್ರಸಿದ್ಧ ಆಗಿರ್ತಕ್ಕಂಥ ದೇವಾಲಯಗಳ ಬಗ್ಗೆ, ಅದರ ವಾಸ್ತುಶಿಲ್ಪ ಆಗಿರ್ಬೋದು, ವಿನ್ಯಾಸ ಆಗಿರ್ಬೋದು, ಹಿಸ್ಟಾರಿಕಲ್ ಸ್ಟೋರಿ ಆಗಿರ್ಬೋದು, ಯಾವ ರಾಜರ ಕಾಲದಲ್ಲಿ ಅದು ಇತ್ತು, ಅದೆಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ, ಇನ್ನೂ ಕೂಡ ಅದು ಅದೇ ರೀತಿಯ ಕಟ್ಟಡ ಹೇಗೆ ನಿಂತಿದೆ, ಹೀಗೆ ಪ್ರತಿಯೊಂದರ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾಯಿದ್ರಂತೆ. ಸಮಕಾಲೀನ ಸಾಹಿತ್ಯ, ಅವ್ರ ಕಾಲ ಇರ್ತಕ್ಕಂಥ ಸಮಕಾಲೀನ ಸಾಹಿತ್ಯದ ಬಗ್ಗೆ ವಿಚಾರಧಾರೆಗಳನ್ನ ವಿನಿಮಯ ಮಾಡಿಕೊಳ್ತಾ ಇದ್ದರಂತೆ ಇಬ್ಬರು. ಯಾರು? ಎಸ್.ಎಲ್. ಭೈರಪ್ಪನವರು ಮತ್ತು BGL ಸ್ವಾಮಿಯವರು. ಫ್ರೆಂಚ್ ವಸ್ತುಸ್ಥಿತಿವಾದ. ಫ್ರೆಂಚ್ ವಸ್ತುಸ್ಥಿತಿವಾದ ಅಂತಂದರೆ ಮಕ್ಕಳೇ, ಫ್ರೆಂಚ್ ಕ್ರಾಂತಿಯ ನಂತರ ಅಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಾದಂತಹ ಎಲ್ಲ ಕ್ಷೇತ್ರಗಳಲ್ಲಿ ಹೇಗೆ ಬೆಳವಣಿಗೆಯನ್ನು ಹೊಂದಿತು, ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ ಅನ್ನೋದು ಹೇಗಿತ್ತು, ಅದಾದಮೇಲೆ ಅಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳೇನು, ಎಲ್ಲವನ್ನು ಸಂಪೂರ್ಣವಾಗಿ ನಮ್ಮ ದೇಶದಲ್ಲ ಬೇರೆ ದೇಶದ ಕುರಿತು ಕೂಡ ಅವ್ರು ಏನು ಮಾಡ್ತಿದ್ರು, ಅಭ್ಯಾಸವನ್ನು ಮಾಡ್ತಾಯಿದ್ರು, ಮಾತನಾಡ್ತಿದ್ರಂತೆ. ಸಂಗೀತದ ಅವ್ರಿಗೆ ಯಾವ ಸಂಗೀತ ಅಂದರೆ ಯಾಕೆ ಇಷ್ಟ, ಸಂಗೀತದಲ್ಲಿ ಅವ್ರು ಏನು ಮಾಡಬೇಕಂತ ಅಂದ್ಕೊಂಡಿದ್ದಾರೆ, ಹೊಸ ಟ್ಯೂನ್ಗಳನ್ನು ಪಿಟೀಲನ್ನು ಮಾಡಬೇಕು, ಹೊಸ ಟ್ಯೂನು ಗುರು ಹೇಳಿಕೊಟ್ಟಿದ್ದು ಅಷ್ಟೇ ಮಾಡ್ತಿರಲಿಲ್ಲ ಸ್ವಾಮಿಯವರು, ಹೊಸದಾಗಿ ಏನಾದ್ರು ಕಂಡು ಹಿಡಬೇಕು, ಸಂಶೋಧನೆ ಮಾಡಬೇಕು ಅನ್ನುವಂಥ ಮನೋಭಾವ ಉಳ್ಳಂತಹ ವ್ಯಕ್ತಿ. ಹೀಗಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ, ಸಂಗೀತ. ಹೀಗೆ ಅವರಿಬ್ಬರು ನಡುವೆ ಏನಾಗಿ ಸುಮ್ಮನೆ ಏನು ಹರಟೆಗೆ ಮಾತನಾಡಬೇಕು ಅನ್ನುವಂಥ ವಿಷಯ ಅಲ್ಲ, ಅವರು ಇಬ್ಬರು 7-8 ದಿನ ಆದಮೇಲೆ ಏನು ಕೂಡ್ತಾ ಇದ್ರಲ್ವ, ಅವಾಗ ತುಂಬ ಅದ್ಭುತವಾಗಿರ್ತಕ್ಕಂತಹ ವಿಷಯಗಳನ್ನು ಅವರಲ್ಲಿ ತಮ್ಮಲ್ಲಿರ್ತಕ್ಕಂತಹ ಪಾಂಡಿತ್ಯವನ್ನು ಹೊರ ಹಾಕ್ತಿದ್ರಂತೆ. ಸಸ್ಯಶಾಸ್ತ್ರವಂತೂ ಅವರ ಕಾಸಾ ಕ್ಷೇತ್ರ ನೋಡಿ. ಸಸ್ಯಶಾಸ್ತ್ರ ಅಂತಂದರೆ ಮಕ್ಕಳಿಗೆ ಸಸ್ಯಶಾಸ್ತ್ರ ಇದು ಬಯಾಲಜಿಯಲ್ಲಿ ಬರ್ತಕ್ಕಂಥ ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ವಿಷಯ. ಹೀಗಾಗಿ ಸ್ವಾಮಿಯವರಿಗೆ ಸಸ್ಯಶಾಸ್ತ್ರ ಫೇವ್ರೇಟ್ ವಿಷಯ. ಹೀಗಾಗಿ ಅದ್ರ ಬಗ್ಗೆನೂ ಕೂಡ ಹೇಳು ಮಾತೇ ಇಲ್ಲ, ತುಂಬ ಅದ್ಭುತವಾಗಿ ಮಾತನಾಡ್ತಿದ್ರಂತೆ ಇಬ್ಬರು. ವೇದ, ಉಪನಿಷತ್ತು, ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ನುಸುಳ್ತಾ ಇದ್ವು ನೋಡಿ. ಅದರ ಜೊತೆಗೆ ವೇದಗಳ ಬಗ್ಗೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ಅದಾದಮೇಲೆ ಸಂಸ್ಕೃತ ಕಾವ್ಯಗಳ ಬಗ್ಗೆ, ಇವನ್ನೆಲ್ಲ ಕೂಡ ಅವರು ಮಾತನಾಡ್ತಾ ಇದ್ರಂತೆ. ತಮ್ಮಲ್ಲಿರ್ತಕ್ಕಂತಹ ವಿಷಯಗಳನ್ನ ವಿನಿಮಯವನ್ನು ಮಾಡಿಕೊಳ್ತಾ ಇದ್ರಂತೆ. ಮುಂದೆ ನೋಡಿ, ಸ್ವಾಮಿಯಂಥವರನ್ನು ನೋಡಿದರೆ ನನಗೆ ನಮ್ಮ ದೇಶದಲ್ಲಿ ಇತರರು ಹೇಳುವಂತೆ ಅದ್ಭುತ ಆಶ್ಚರ್ಯಗಳಾಗುತ್ತಿರಲಿಲ್ಲ. ನೋಡಿ ಏನು ಹೇಳ್ತಾರಪ್ಪ ಅಂದ್ರೆ, ಸ್ವಾಮಿಯವರ ಬಗ್ಗೆ ನನಗೆ ಹಲವಾರು ಜನ ಹಲವಾರು ರೀತಿಯಾದಂತಹ ಮಾತುಗಳನ್ನ ಹೇಳ್ತಾಯಿದ್ರು. ಆದರೆ ಅವ್ರು ಹೇಳಿದಾಗಲೆಲ್ಲ ಅನಿಸೋದಕ್ಕಿಂತ ನಾನು ಡೈರೆಕ್ಟಾಗಿ ಏನು ಸ್ವಾಮಿಯವ್ರು ನೋಡಿದ್ದೆ ಅಲ್ವಾ, ಲೇಖಕರು ಹೇಳ್ತಾ ಇದ್ದಾರೆ, ಅವರು ನೋಡಿದಾಗ ನಮ್ಮ ದೇಶದಲ್ಲಿ ಹಲವಾರು ಜನ ಅವ್ರ ಬಗ್ಗೆ ಏನೇ ಹೇಳಿದ್ರು ಕೂಡ ನನಗೆ ಅವ್ರು ಹೇಳುವಂತೆ ಯಾವುದೇ ರೀತಿ ಅದ್ಭುತ ಆಗಲಿ ಆಶ್ಚರ್ಯಗಳಾಗಲಿ ಏನೂ ಕೂಡ ನನಗೆ ಅನ್ನಿಸ್ತಾನೆ ಇರಲಿಲ್ಲ. ಮೇಧಾಶಕ್ತಿಯುಳ್ಳ ಯಾವ ವ್ಯಕ್ತಿಯಾದರೂ ಅವರಂತೆ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಕಾಡು ಹರಟೆಯಲ್ಲಿ ಕಾಲ ಕಳೆಯದೆ ಜ್ಞಾನಾರ್ಜನೆ ಸಂಶೋಧನೆಗಳಲ್ಲಿ ಜೀವನದ ಸಂತೋಷವನ್ನು ಕಾಣುವ ಅಭ್ಯಾಸ ಮಾಡಿಕೊಂಡರೆ ಅವರಂತೆ ಅದ್ಭುತರಾಗಬಹುದು. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರಪ್ಪ ಅಂದರೆ ನಮ್ಮ ಲೇಖಕರು ಸ್ವಾಮಿಯವ್ರ ಬಗ್ಗೆ.
ನಮ್ಮ ದೇಶದ ಹಲವಾರು ಜನ ಹಲವಾರು ರೀತಿಯ ಎಲ್ಲ ಹೇಳ್ತಾಯಿದ್ರು. ಆದರೆ ನಾನು ಅವ್ರನ್ನ ನೇರವಾಗಿ ನೋಡಿದ ರೀತಿ ನನಗೆ ಯಾವುದೇ ರೀತಿ ಅದ್ಭುತ ಆಶ್ಚರ್ಯಗಳಾಗ್ತಾ ಇರಲಿಲ್ಲ. ತುಂಬ ಮೇಧಾಶಕ್ತಿ ಉಳ್ಳಂತಹ ವ್ಯಕ್ತಿಯವರು, ತುಂಬ ಅದ್ಭುತವಾದಂಥ ವ್ಯಕ್ತಿ, ತುಂಬ ಬುದ್ಧಿಯನ್ನು ಉಳ್ಳಂಥ ವ್ಯಕ್ತಿ, ತುಂಬ ಮನೋಜ್ಞವಾಗಿ ತಮ್ಮಲ್ಲಿರ್ತಕ್ಕಂಥ ಜ್ಞಾನಾರ್ಜನೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ಅಂಥ ಅದ್ಭುತ ಮೇಧಾಶಕ್ತಿ ಉಳ್ಳಂತಹ ವ್ಯಕ್ತಿ ಹಲವಾರು ಕ್ಷೇತ್ರಗಳು, ಕೇವಲ ಒಂದೇ ಕ್ಷೇತ್ರ, ಅವ್ರಿಗೆ ಇಷ್ಟವಾದಂಥ ವಿಷಯ ಯಾವುದು? ಸಸ್ಯವಿಜ್ಞಾನ, ಆ ಸಸ್ಯಶಾಸ್ತ್ರದಲ್ಲಿ ಮಾತ್ರ ಅವ್ರು ತೊಡಗಿಸ್ಕೊಂಡಿರಲಿಲ್ಲ. ಅವರು ಸಂಗೀತ, ಸಾಹಿತ್ಯ, ಬರವಣಿಗೆ, ಸಂಶೋಧನೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅವ್ರು ಏನು ಮಾಡಿದರು? ತಮ್ಮನ್ನು ತಾವೇ ಅದರಲ್ಲಿ ಮುಡಿಪಾಗಿ ಇರಿಸ್ಕೊಂಡು ಬಿಟ್ಟಿದ್ರು. ಅಷ್ಟಾದರೂ ಕೂಡ ಅವರು ಹಲವಾರು ಕ್ಷೇತ್ರಗಳ ಆಸಕ್ತಿಯನ್ನು ಬೆಳೆಸ್ಕೊಂಡು ಎಲ್ಲರ ಹಾಗೆ ಸುಮ್ಮನೆ ಕಾಲಹರಟೆ ಮಾಡೋದಾಗಲಿ, ಅಥವಾ ಏನೋ ನನ್ನಲ್ಲೇನೋ ಪ್ರಭುತ್ವ ಇದೆ, ನನ್ನಲ್ಲೂ ಜ್ಞಾನ ಇದೆ ಅಂತೇಳಿ ಅದನ್ನು ಸುಮ್ಮನೆ ಹೇಳೋದಾಗಲಿ ಮಾಡ್ತಾ ಇರಲಿಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರ ಹಾಗೆ ನಾವು ಕೂಡ ಏನು ಮಾಡಬೇಕು? ಅವರಲ್ಲಿರ್ತಕ್ಕಂತಹ ಜ್ಞಾನವನ್ನು ಅವರು ಸಂಶೋಧನೆಗೆ ಹೆಚ್ಚಾಗಿ ಉಪಯೋಗವನ್ನು ಮಾಡ್ತಾಯಿದ್ರಂತೆ. ಅದರಲ್ಲಿ ಅವ್ರ ಜೀವನದಲ್ಲಿ ಹೆಚ್ಚಾಗಿ ಖುಷಿಯನ್ನು, ಸಂತೋಷವನ್ನು, ಅವರು ನೆಮ್ಮದಿಯನ್ನು ಕಾಣ್ತಾಯಿದ್ರಂತೆ. ಅವರಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದೇ ಕ್ಷೇತ್ರದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನಾವು ಮಾಡತಕ್ಕಂತಹ ಕೆಲಸದಲ್ಲಿ ನಾವು ನೆಮ್ಮದಿಯನ್ನು, ಸುಖ ಶಾಂತಿಯನ್ನು ನಾವು ಕಂಡುಕೊಂಡಿದ್ದೇ ಆದರೆ ನಾವು ಕೂಡ ಸ್ವಾಮಿಯವರ ಅಂತೆಯೇ ಏನಾಗ್ಬೋದು? ಅದ್ಭುತಗಳಾಗ್ಬೋದು, ಮೇಧಾಶಕ್ತಿ ಉಳ್ಳಂತಹ ವ್ಯಕ್ತಿಗಳ ನಾವು ಕೂಡ ಆಗಬಹುದು ಅಂತ ಇಲ್ಲಿ ಹೇಳ್ತಾರೆ. ಪಶ್ಚಿಮ ದೇಶಗಳಲ್ಲಿ ಅಂಥವರು ಹಲವರಿದ್ದಾರೆ, ಆದರೆ ನಮ್ಮ ದೇಶದ ಸದ್ಯದ ದುರದೃಷ್ಟ. ನೋಡಿ ಏನು ಹೇಳ್ತಾ ಇದ್ದಾರೆ? ಪಶ್ಚಿಮ ದೇಶದಲ್ಲಿ ಅಂಥವ್ರು ಹಲವಾರು ಜನ ಇದ್ದಾರೆ. ಪಶ್ಚಿಮ ದೇಶಗಳಂದರೆ ಜರ್ಮನಿ, ಫ್ರಾನ್ಸ್, ಬೆಲ್ಜಿಯಂ ಆಗಿರ್ಬೋದು, ಹೀಗೆ ಹಲವಾರು ದೇಶಗಳು ಬರ್ತವೆ. ಇಂತಹ ಪಶ್ಚಿಮ ದೇಶಗಳಲ್ಲಿ ಅಂತಹ ಆಸಕ್ತಿಯನ್ನು ಉಳ್ಳಂತಹ ಜನರಿಂದ ತುಂಬ ಜನ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಪ್ರಸ್ತುತ ಪರಿಸ್ಥಿತಿ ಹೆಂಗೈತಿ? ದುರದೃಷ್ಟಕರವಾಗಿರ್ತಕ್ಕಂತಹ ಪರಿಸ್ಥಿತಿ ಐತಿ ಅಂತ ಹೇಳ್ತಾರೆ. ಅದಕ್ಕೆ ಲೇಖಕರು ಮುಂದುವರೆದೇನು ಹೇಳ್ತಾರಪ್ಪ ಅಂದರೆ ಉದಾಹರಣೆಗಳನ್ನು ಕೊಡ್ತಾರೆ ನೋಡಿ. ಮೇಧಾಶಕ್ತಿ ಇರುವ ಅನೇಕರಿಗೆ ಇತರ ಆಕರ್ಷಣೆಗಳ ರೋಗ ಬಡಿಯುತ್ತದೆ. ನೋಡಿ, ತುಂಬ ಧ್ಯಾನಾರ್ಜನೆಯನ್ನು ಉಳ್ಳಂತಹ ವ್ಯಕ್ತಿಗೆ ಏನಾಗಿರ್ತದಪ್ಪ ಅಂತಂದ್ರೆ ಬೇರೆ ಬೇರೆ ಇದ್ದಂತಹ ಆಕರ್ಷಣೆಗಳನ್ನು ಬಡಿದುಕೊಂಡು ಬಿಡ್ತೈತಿ. ಅಂತಂದ್ರೆ ಆಕರ್ಷಣೆಗಳ ರೋಗ ಅಂತಂದರೆ ನಾನೀಗ ಒಂದರಲ್ಲೇ ತೃಪ್ತಿಯನ್ನು ಪಡೆದೆ ಇನ್ನೊಂದು ಇದಕ್ಕಿಂತ ಹೆಚ್ಚಿದಾಗಿ ಹೋಗಬೇಕು, ಆಮೇಲೆ ಅದಕ್ಕಿಂತ ಹೆಚ್ಚಿದಾಗಿ ಹೋಗಬೇಕು, ಆಮೇಲೆ ಅದಕ್ಕಿಂತ ಹೆಚ್ಚಿದಾಗಿ ಹೋಗಬೇಕು. ಹೀಗೆ ನಾನೀಗ ಸಾಮಾನ್ಯವಾಗಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ನಾನೀಗ ಕಾಮನ್ ಆಗಿ ಒಂದು ಸ್ಕೂಲಲ್ಲಿ ಟೀಚರ್ ಆಗಿದ್ದೀನಿ. ಹೌದಾ, ಟೀಚರ್ ಆಗಿದ್ದಕ್ಕೆ ಅಷ್ಟೇ ನಂಗೆ ತೃಪ್ತಿ ಇಲ್ಲ. ನಾನು ಏನಾಗಬೇಕು? ಹೆಡ್ ಮಾಸ್ಟರ್ ಆಗಬೇಕು. ಅದಾದಮೇಲೆ ಅದಕ್ಕಿಂತ ಹೆಚ್ಚಿನ ಪೋಸ್ಟ್ ಹೋಗಬೇಕು. ಅದಾದಮೇಲೆ ಅದಕ್ಕಿಂತ ಹೆಚ್ಚಿನ ಪೋಸ್ಟ್ ಹೋಗಬೇಕು. ಅದಾದಮೇಲೆ ಅದಕ್ಕಿಂತ ಹೆಚ್ಚಿನ ಪೋಸ್ಟ್ ಹೋಗಬೇಕು. ಹೀಗೆ ಮನುಷ್ಯನಿಗೆ ತಾನಿರ್ತಕ್ಕಂಥ ಒಂದು ಕೆಲಸದಲ್ಲಿ ಮಾಡ್ತಕ್ಕಂತಹ ಕಾಯಕದಲ್ಲಿ ನೆಮ್ಮದಿಯನ್ನು ಹುಡುಕಿಕೊಳ್ಳುವ ಬದಲು ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನೇ ಮಾಡ್ತಾ ಇರ್ತಾರೆ. ಇದು ಎಲ್ಲರ ಸರ್ವೇಸಾಮಾನ್ಯ ಆಗಿರ್ತಕ್ಕಂತಹ ವಿಷಯನೇ, ಹೌದಾ? ಹೀಗಾಗಿ ನಮ್ಮ ದೇಶದ ಜನರ ಪರಿಸ್ಥಿತಿ ಏನಾಗಿತ್ತಪ್ಪ ಅಂತಂದ್ರೆ ಇದ್ದಿದ್ರಲ್ಲಿ ತೃಪ್ತಿ ಪಡೋದಕ್ಕಿಂತ ಬದಲಾಗಿ ಇನ್ನೊಂದನ್ನು ಹುಡುಕಲು ಹೊರಡುವಂಥದ್ದು. ಹೀಗಾಗಿ ನಮ್ಮ ದೇಶದ ಸದ್ಯದ ಪರಿಸ್ಥಿತಿ ಹಂಗೈತಿ ಅಂತ ಹೇಳ್ತಾರೆ. ವಿದ್ವತ್ತು ಸಂಶೋಧನೆಗಳಲ್ಲಿ ಸ್ವಲ್ಪ ಮೇಲೆ ಏರಿದ ತಕ್ಷಣ ತಾನು ಪ್ರೊಫೆಸರನಾಗಲಿಲ್ಲ, ಉಪಕುಲಪತಿಯಾಗಲಿಲ್ಲ, ನಿರ್ದೇಶಕನಾಗಲಿಲ್ಲವೆಂಬ ಕೊರಗು ಹತ್ತುತ್ತದೆ. ನೋಡಿ, ಅವರು ಆಕರ್ಷಣೆಗಳ ರೋಗ ಎಂಥದಂತ ಹೇಳ್ತಾರೆ ಭೈರಪ್ಪನವರು. ಏನಂತ? ವಿದ್ವತ್ತು ಸಂಶೋಧನೆ, ನಮಗೇನೋ ಸಾಕಷ್ಟು ಪಾಂಡಿತ್ಯ ಇದೆ, ನಮ್ಮಲ್ಲಿ ಸಾಕಷ್ಟು ವಿದ್ವತ್ತು ಇದೆ, ವಿದ್ಯಾರ್ಜನೆ ಇದೆ ಅಂತ ಅಂದ ಮಾತ್ರಕ್ಕೆ ನಮಗೆ ನಾನು ಯಾಕೆ ಪ್ರೊಫೆಸರ್ ಆಗಲಿಲ್ಲ? ಅದಾದಮೇಲೆ ಉಪಕುಲಪತಿ, ಯೂನಿವರ್ಸಿಟಿಗೆ ಹೆಡ್, ನಾನ್ಯಾಕೆ ಉಪಕುಲಪತಿ ಆಗಲಿಲ್ಲ, ನಾನ್ಯಾಕೆ ನಿರ್ದೇಶಕನಾಗಲಿಲ್ಲ ಅನ್ನುವಂತಹ ಕೊರಗು ನಮ್ಮಲ್ಲಿ ಏನಾಗುತ್ತೆ? ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಹೋಗ್ತದೆ. ಜ್ಞಾನದ ಬೆಳವಣಿಗೆಯಲ್ಲಿ ಜೀವನ ಸಂತೋಷ ರುಚಿ ಹತ್ತುವುದೇ ಇಲ್ಲ. ನಮ್ಮ ಜ್ಞಾನದ ಬೆಳವಣಿಗೆಯಲ್ಲಿ ನಮ್ಮ ಜೀವನದ ಸಂತೋಷದ ರುಚಿ ನಮಗೆ ಹತ್ತುವುದನ್ನೇ ಇಲ್ಲ. ನಮ್ಮ ನೆಮ್ಮದಿ ಇಲ್ಲದೆ ನಾವು ಈ ರೀತಿ ಬಡ್ಕೊಂಡು ಒಂದಾದ್ಮೇಲೆ ಇನ್ನೂ ಹೆಚ್ಚಿನ ಪೋಸ್ಟ್ ಹೋಗ್ಬೇಕಂತ ಮನುಷ್ಯ ಕಂಡುಕೊಂಡಿದ್ದೆ. ಆದರೆ ಆತ ಜೀವನದಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತಾನೆ, ಇರೋದ್ರಲ್ಲಿ ತೃಪ್ತಿಯನ್ನು ಕೂಡ ಆತ ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ನೋಡಿ, ಪಿಟೀಲು ನುಡಿಸುತ್ತಿರುವ ಡಾಕ್ಟರ್ BGL ಸ್ವಾಮಿ ಈ ಅಪರೂಪದ ಚಿತ್ರವನ್ನು ಸೆರೆ ಹಿಡಿದವರು ಕನ್ನಡದ ಇನ್ನೋರ್ವ ಶ್ರೇಷ್ಠ ಸಾಹಿತಿ ಡಾಕ್ಟರ್ ಕೃಷ್ಣಾನಂದ ಕಾಮತರು. ನೋಡಿ, ಇವರು ಪಿಟೀಲು ನುಡಿಸ್ತಕ್ಕಂಥ ಒಂದು ದೃಶ್ಯವನ್ನು ಸೆರೆ ಹಿಡಿದವರಪ್ಪ ಅಂದರೆ ಡಾಕ್ಟರ್ ಕೃಷ್ಣಾನಂದ ಕಾಮತರು ಅವರು. ಇವರು ಕೂಡ ತುಂಬ ಶ್ರೇಷ್ಠವಾದಂತಹ ಸಾಹಿತಿ. ಇವರು ನಮ್ಮ ಕನ್ನಡ ಇತಿಹಾಸಕ್ಕೆ, ಕನ್ನಡ ಸಾಹಿತ್ಯ ರಂಗಕ್ಕೆ ಇವರು ತಮ್ಮದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿರುವಂತಹ ವ್ಯಕ್ತಿ. ಹೀಗಾಗಿ ಇವರು ಏನು ಮಾಡಿದಾರಪ್ಪ ಅಂತಂದ್ರೆ ಇವರು ಕೂಡ ಈ ಪಿಟೀಲು ನುಡಿಸುವಂತಹ ಚಿತ್ರವನ್ನು ಸೆರೆ ಹಿಡಿದಿದ್ದಾರೆ. ಒಮ್ಮೆ ಸ್ವಾಮಿ ನನಗೆ ಹೇಳಿದರು. ಲೇಖಕರೇ, ಸ್ವಾಮಿಯವರು ಒಂದು ವಿಷಯವನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ಈ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿದೆಯಲ್ಲ ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರ,
ಇದೇನು ಕಡಿಮೆಯದಲ್ಲ ನೋಡಿ. ನಮ್ಮ ಈ ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಸೂಕ್ಷ್ಮದರ್ಶಕ ಯಂತ್ರ ಇದೆ. ಎಲ್ಲಿ ಸಸ್ಯಶಾಸ್ತ್ರದ ವಿಭಾಗದಲ್ಲಿ ಸೂಕ್ಷ್ಮದರ್ಶಕ ಯಂತ್ರ ಇದೆ. ಇದು ಸಾಮಾನ್ಯ ಅಂತ ಅನ್ಕೋಬೇಡ, ಈ ಯಂತ್ರ ಕಡಿಮೆ ಏನಲ್ಲ. ಯಾಕಪ್ಪ ಅಂತಂದರೆ ಕೇಂಬ್ರಿಡ್ಜ್ ಹಾರ್ವರ್ಡ್ಗಳಲ್ಲಿ ಕೂಡ 2-3 ಇಲಾಖೆಗಳು ಇಂಥ ಒಂದೊಂದು ಯಂತ್ರವನ್ನು ಹಂಚಿಕೊಂಡು ಅಂಥ ದೊಡ್ಡ ಸಂಶೋಧನೆ ಮಾಡ್ತವೆ ನೋಡಿ. ಕೇಂಬ್ರಿಡ್ಜ್ ಇದು ಇಂಗ್ಲೆಂಡ್ನಲ್ಲಿರ್ತಕ್ಕಂತಹ ಒಂದು ಸುಪ್ರಸಿದ್ಧ ಯೂನಿವರ್ಸಿಟಿ. ಅದೇ ರೀತಿಯ ಹಾರ್ವರ್ಡ್ ವಿಶ್ವವಿದ್ಯಾಲಯ ಇದು ಕೂಡ ಅಮೆರಿಕದಲ್ಲಿರುವಂಥದ್ದು. ಇವೇನು ವಿಶ್ವವಿದ್ಯಾಲಯಗಳದಾವಲ್ಲ, ಇಂಥವು ನಮ್ಮ ದೇಶದಲ್ಲಿ ಕಂಡಿರ್ತಕ್ಕಂತಹ ಸೂಕ್ಷ್ಮದರ್ಶಕವನ್ನು 2-3 ಇಲಾಖೆಗಳು ಇದನ್ನು ಉಪಯೋಗವನ್ನು ಮಾಡುತ್ತಾರೆ. ಈ ಯಂತ್ರವನ್ನು ಹಂಚಿಕೊಂಡು ಅವ್ರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡ್ತಾರೆ. ಅಂತಹ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೋ ನಾ ಕಾಣೆ ನೋಡಿ. ಬೇರೆ ದೇಶಗಳಲ್ಲಿ ಆ ಸೂಕ್ಷ್ಮದರ್ಶಕ ಯಂತ್ರವನ್ನು 2-3 ಇಲಾಖೆಗಳು ಉಪಯೋಗಿಸ್ಕೊಂಡು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾರೆ. ನಮ್ಮ ದೇಶದಲ್ಲೂ ಕೂಡ ಈ ಯಂತ್ರ ಇದೆ. ಆದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಜನ ಇದನ್ನು ನೋಡಿ ಸಾಧನೆಯನ್ನು ಮಾಡುವುದು ಅಥವಾ ಸಂಶೋಧನೆಯನ್ನು ಮಾಡುವುದು, ಮಾಡುವಂತಹ ಒಂದು ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದಾರೋ ಇಲ್ಲೋ ಎಂಬುದು ನನಗೆ ಮಾತ್ರ ಗೊತ್ತಿಲ್ಲ ಅಂತ ಯಾರ್ಯಾರು ಹೇಳ್ತಾ ಇದ್ದಾರೆ, ಸ್ವಾಮಿಯವರು ಲೇಖಕರಿಗೆ ಹೇಳ್ತಾ ಇದ್ದಾರೆ. ನೋಡಿದರೂ ಸ್ವಾಮಿಗೆ ಕಾಣುತ್ತಿದ್ದುದು ಅವರಿಗೆ ಕಾಣುತ್ತಿರಲಿಲ್ಲ ನೋಡಿ. ಹಾಗಾಗಿ ಏನು ಅನ್ನಿಸ್ತು ಅಂತಂದರೆ, ಸೂಕ್ಷ್ಮದರ್ಶಕ ಯಂತ್ರವನ್ನು ಯಾರು ನೋಡ್ತಾ ಇದ್ರಲ್ಲ, ಅದರಲ್ಲಿ ನೋಡಿದವ್ರಿಗೆ ಸ್ವಾಮಿಯವ್ರಿಗೆ ಏನು ಕಣ್ಣಿಗೆ ಕಾಣಿಸ್ತಾ, ಆ ನೋಡ್ತಕ್ಕಂತಹ ವ್ಯಕ್ತಿಗಳಿಗೆ ಕಾಣದೇ ಇರುವಂಥದ್ದು ಕೂಡ ಸ್ವಾಮಿಯವರ ಕಣ್ಣಿಗೆ ಕಾಣ್ತಾ ಇತ್ತಂತೆ. ಅಷ್ಟೊಂದು ತೀಕ್ಷ್ಣಮತಿಗಳಾಗಿದ್ದರಂತೆ ಸ್ವಾಮಿಯವರು. ಇತರರು 100 ಬಾರಿ ತಿಣುಕಿದರೂ ತಪ್ಪಿಸಿಕೊಳ್ಳುತ್ತಿದ್ದ ಉತ್ತರವು ಸ್ವಾಮಿಯ ಕಣ್ಣಿಗೆ ಮೊದಲ ಬಾರಿ ಕಾಣಿಸುತ್ತಿತ್ತೆಂದು ಅವರೊಡನೆ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ನನಗೆ ಹೇಳಿದ್ದಾರೆ ನೋಡಿ. ಏನು ಹೇಳ್ತಾರಪ್ಪ ಅಂದ್ರೆ, ಕೆಲವೊಂದು ಸಲ ಭೈರಪ್ಪನವರಿಗೆ, ಲೇಖಕರಿಗೆ ಸ್ವಾಮಿಯವರ ವ್ಯಕ್ತಿತ್ವ ಎಂಥದ್ದು, ಅವ್ರ ಸ್ವಭಾವ ಎಂಥದ್ದು ಅಂತ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂತಹ ಒಡನಾಟಿಗಳು, ಸಹೋದ್ಯೋಗಿ ಮಿತ್ರರು ಹೇಳ್ತಿದ್ರಂತೆ. ಎಷ್ಟೋ ಸಲ ಯಾರು ಏನೇ ಮಾಡಿದರೂ ಕೂಡ, ಏನೋ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಜನರು ಅವ್ರಿಗೆ ಏನು ಕಾಣಿಸ್ತಾ ಇರಲ್ಲ, ಅದು ಸ್ವಾಮಿಯವರ ಕಣ್ಣಿಗೆ ಕಾಣಿಸ್ತಾ ಇತ್ತಂತೆ. ಯಾಕೆ ಕಾಣಿಸ್ತಾ ಇತ್ತು ಅಂತಂದ್ರೆ, ಅವರು ಏನಾದರೂ ಹುಡುಕಬೇಕು, ಏನಾದರೂ ಸಂಶೋಧನೆ ಮಾಡಬೇಕು, ಏನಾದರೂ ಹೊಸದಾಗಿ ನಾನು ಕಣ್ಣು ಇಡಬೇಕು ಅನ್ನುವಂಥ ಯಾವಾಗಲೂ ಕಲ್ಪನಾ ಲೋಕದಲ್ಲಿ ಇರತಕ್ಕಂತಹ ಸ್ವಾಮಿಯವರಿಗೆ ಎಲ್ಲವೂ ಕೂಡ ಮನವರಿಕೆ ಆಗ್ತಾಯಿತ್ತಂತೆ. ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ, ನರ, ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು ನೋಡಿ. ಅವ್ರಿಗೆ ಎಂತಹ ಕಲ್ಪನಾ ಶಕ್ತಿ ಇಪ್ಪ ಅಂತಂದರೆ, ಸ್ವಾಮಿಯವರಿಗೆ ಪ್ರಕೃತಿಯಲ್ಲಿರ್ತಕ್ಕಂಥ ಸಸ್ಯದ ಕಾಂಡವನ್ನು, ನರವನ್ನು, ರಚನೆಗಳಲ್ಲಿರ್ತಕ್ಕಂತಹ ವಿನ್ಯಾಸಗಳನ್ನು ಗ್ರಹಿಸುವಂಥ ಶಕ್ತಿ ಅವರಲ್ಲಿ ಇತ್ತಂತೆ. ಅದನ್ನು ಅವರು ಬೆಳೆಸಿಕೊಂಡಿದ್ದರು ನೋಡಿ. ಅವರು ಸಸ್ಯಶಾಸ್ತ್ರದ ಹೆಚ್ಚಾಗಿ ಆಸಕ್ತಿಯನ್ನು ಉಳ್ಳೋರಲ್ವಾ, ಹೀಗಾಗಿ ಪ್ರತಿಯೊಂದನ್ನು ಕೂಡ ಅವರು ಸೂಕ್ಷ್ಮವಾಗಿ ಅವಲೋಕನೆಯನ್ನು ಮಾಡ್ತಾ ಇದ್ರಂತೆ. ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ನೋಡಿ. ಅವ್ರು ಏನು ಹೇಳ್ತಾರೆ, ಒಂದು ಸಣ್ಣ ಸಸ್ಯ ಕಾಂಡವನ್ನು ನಾವು ಕತ್ತರಿಸಿ ಅದನ್ನ ಏನಾದರೂ ಸೂಕ್ಷ್ಮದರ್ಶಕದಲ್ಲಿ ಇಟ್ಟಿದ್ದೇ ಆದರೆ ಅದರಲ್ಲಿ ಎಂತಹ ಅದ್ಭುತ ರಚನಾ ವೈಖರಿ ಕಾಣ್ತಾ ಗೊತ್ತಾ ನೋಡಿ. ಮುಂದುವರೆದು ಹೇಳ್ತಾರೆ, ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ ನೋಡಿ. ಒಂದೊಂದು ಜಾತಿ ಸಸ್ಯದ ಕಾಂಡಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ರಚನಾ ವೈಖರಿ ಇರುತ್ತೆ. ಎಲ್ಲವೂ ಒಂದೇ ರೀತಿಯಾದಂತಹ ರಚನಾ ವೈಖರಿ ಇಲ್ಲ, ತುಂಬ ಬೇರೆ ಬೇರೆ ಆಗಿರ್ತಕ್ಕಂಥ ರಚನಾ ವೈಖರಿ ಇರುತ್ತೆ. ಹೀಗಾಗಿ ಅದನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡರೆ ನಮ್ಮ ಸೀರೆಯ ಬಣ್ಣಗಳನ್ನು ಮುದ್ರಿಸುವವರಿಗೆ ಎಂಥ ಸೀರೆಯ ಗಣಿ ಸಿಕ್ಕುತ್ತೆ ಅಂತೀರಿ? ಒಂದು ದಿನ ನನಗೆ ಹೇಳಿದರು. ಅವರ ಮನೋಧರ್ಮವೇ ಅಂಥದ್ದು ನೋಡಿ. ಒಂದೊಂದು ಸಸ್ಯಕಾಂಡದ ಬೇರು ಆಗಿರ್ಬೋದು, ಅದನ್ನೇನು ನಾವೇನು ಕಟ್ ಮಾಡಿ ಸೂಕ್ಷ್ಮದರ್ಶಕದಲ್ಲಿ ಹಾಕಿ ನೋಡಿದರೆ ಅವುಗಳಿರ್ತಕ್ಕಂತಹ ಪದರುಗಳಾಗಿರ್ಬೋದು, ವಿನ್ಯಾಸ ಆಗಿರ್ಬೋದು, ಚಿತ್ರಗಳು ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಕಾಣ್ತಾವಲ್ವ. ಅದನ್ನು ನಾವು ಏನಾದರೂ ಆ ರಚನಾ ವೈಖರಿ ಸಸ್ಯ ಏನೈತಲ್ಲ, ಆ ಕಾಂಡ ಏನೈತಲ್ಲ, ಅದನ್ನು ನಾವು ಫೋಟೋ ತೆಗೆದು ಏನಾದರೂ ಮುದ್ರಿಸುವವರು ಅಂದರೆ ಯಾರು ಸೀರೆಯನ್ನು ಬಣ್ಣಗಳನ್ನ, ಪ್ಲೇನ್ ಸೀರೆಗೆ ಏನು ಬಣ್ಣಗಳನ್ನ ತಯಾರು ಮಾಡೋರು ಇರ್ತಾರಲ್ಲ, ಅವ್ರು ಏನಾದರೂ ನೋಡಿಬಿಟ್ರೆ ಸಾಕು, ಅವರಿಗೆ ಪ್ರತಿದಿನವೂ ಕೂಡ ಒಂದೊಂದು ಡಿಸೈನ್ ಮಾಡಲು ತುಂಬ ಅನುಕೂಲ ಆಗತ್ತೆ. ಅಂದರೆ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಅದನ್ನು ನೋಡಿ ಅದನ್ನು ಪ್ರಿಂಟ್ ಹಾಕಿಸಿ ಸೀರೆ ಅಚ್ಚಿಗೆ ಏನಾದ್ರು ಹಾಕಿದ್ದೆ ಆದರೆ ತುಂಬ ಅದ್ಭುತವಾಗಿ ಕಾಣುತ್ತೆ ಅಂಥೇಳಿ ಹೇಳ್ತಾರೆ. ಅವರು ನನಗೆ ಒಂದಿನ ಇದ್ರ ಬಗ್ಗೆ ಕುರಿತು ನನ್ನ ಹತ್ರ ಡಿಸ್ಕಸ್ ಮಾಡಿದರು ಅಂಥೇಳಿ ನಮ್ಮ ಲೇಖಕರು ಸ್ವಾಮಿಯವರ ವ್ಯಕ್ತಿತ್ವವನ್ನು ಹಾಡಿ ಹೋಗಿದ್ರು. ಅವರ ಮನೋಧರ್ಮ ಎಂಥದ್ದು ಅಂಥೇಳಿ ಹೇಳಿದರು. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಇಲ್ಲಿಯವರೆಗೆ ನೋಡೋಣ. ಮುಂದುವರೆದ ಭಾಗವನ್ನು ನಾಳೆ ದಿನ ತರಗತಿಯಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.